ಸ್ವಾಗತ. ನಾನ್ ಲಕ್ಷ್ಮಿ ಬಾಗಲಕೋಟಿರಿ. ಮುಂಜಾನೆ ಆದ್ರೆ ಸಾಕು ನಾವು ಬ್ರೇಕ್ಫಾಸ್ಟಿಗೆ ಏನು ಮಾಡಬೇಕು ಅಂತ ಹೇಳಿ ಭಾಳ ಜನ ತಲೆ ಕೆಡಿಸ್ಕೋತಾರ. ಅಂಥ ಟೈಮ್ನಾಗ ನಮಗೆ ಫಸ್ಟ್ ನೆನಪಾಗೋದೇ ದೋಸೆ. ಇದು ಬೆಂಗಳೂರಿನ ದೋಸೆ ಆದರೂ ಉತ್ತರ ಕರ್ನಾಟಕದ ದ್ವಾಸಿ ನೋಡ್ರಿ. ಇದು ಬಹಳ ಜನರ ನೆಚ್ಚಿನ ಆಹಾರವಾಗಿರ್ತದೆ. ಆದ್ರೆ ದೋಸೆ ಮಾಡುವಾಗ ತವಾಕ್ ಹಿಟ್ಟು ಅಂಟಿಕೊಂಡು ಕಿತ್ತು ಹೋಗುವಂಥ ಸಾಮಾನ್ಯ ಸಮಸ್ಯೆ ಎಲ್ಲರ ಮನ್ಯಾಗೂ ಇರುವಂಥದ್ದು. ಈ ಸಮಸ್ಯೆಯಿಂದ ನಾವು ಹೆಂಗೆ ಬಗೆಹರಿಸ್ಕೊಳ್ಬೇಕು? ಜೊತೆಗೆ ಸಾಕಷ್ಟು ಜನ ಅನ್ಕೊಳ್ತಾರ ಹಿಟ್ಟು ಹತ್ತಿ ಕಿರಿಕಿರಿ ಅನುಭವಿಸ್ತಾರ. ಹೆಚ್ಚಿನವ್ರ ಈ ಸಮಸ್ಯೆಗೆ ಹಿಟ್ಟಿನ ಗುಣಮಟ್ಟವೇ ಸರಿ ಇಲ್ಲ ಅಂತ ಹೇಳಿ ತಿಳ್ಕೊತಾರ. ಆದ್ರೆ ಅಡುಗೆ ಪರಿಣಿತರು ಇದ್ರ ಪ್ರಕಾರವನ್ನು ನಾವು ನೋಡ್ತಾ ಹೋದ್ರ ದ್ವಾಸಿ ಅಂಟಿಕೊಳ್ಳಲು ಪ್ರಮುಖವಾದಂಥ ಕಾರಣನೇ ತವಾ ಅಥವಾ ಪ್ಯಾನ್ ಮೇಲ್ಮೈ ಸರಿಯಾದ ಸಿದ್ಧವಾಗಿರೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಹಾಗಾದ್ರೆ ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಒಂದು ಪರಿಹಾರ ಇಲ್ಲೈತಿ ನೋಡ್ರಿ. ಈರುಳ್ಳಿಯೊಂದಿಗೆ ಇದರ ಸೂಪರ್ ಟ್ರಿಕ್ಕನ್ನು ನಾನು ಹೇಳ್ತೀನಿ. ದೋಸೆ ಮಾಡೋಕ್ಕಿಂತ ಮೊದಲ ತವಾವನ್ನು ಚೆನ್ನಾಗಿ ನಾವು ಬಿಸಿ ಮಾಡ್ಬೇಕು. ಅದರ ನಂತರ ಅರ್ಧ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಅದನ್ನು ಸ್ವಲ್ಪ ಎಣ್ಣೆ ಒಳಗೆ ಅದ್ದಿ ತವಾದ ಮೇಲೆ ನಿಧಾನವಾಗಿ ನಾವು ಹಚ್ಬೇಕು. ಹಿಂಗೆ ಮಾಡೋದ್ರಿಂದ ತವಾಕಿ ಸಣ್ಣ ಪ್ರಮಾಣದ ಎಣ್ಣೆಯ ಪದರ ಸೃಷ್ಟಿ ಆಗ್ತೈತಿ. ಜೊತೆಗೆ ಮೇಲ್ಮೈ ಇರ್ತೈತಲ್ಲ ಅದು ಮೃದುವಾಗ್ತದೆ. ಇದರಿಂದ ಹಿಟ್ಟು ತವಾಕೆ ಅಂಟಿಕೊಳ್ಳುವಂಥ ಸಾಧ್ಯತೆ ಏನದಲ್ಲ ಅದು ಭಾಳ ಕಡಿಮೆ ಆಗ್ತಾ ಹೋಗ್ತೈತಿ. ಜೊತೆಗೆ ಏನು ಮಾಡಬೇಕು ಅಂತಂದ್ರೆ ಈ ಹಿಟ್ಟನ್ನ ಸುಲಭವಾಗಿ ಹರಡೋದನ್ನು ಸಾಧ್ಯವಾಗ್ತೈತಿ. ಇನ್ನು ದೋಸೆ ಹೊರಭಾಗದಲ್ಲಿ ಗರಿಗರಿಯಾಗಿ ಒಳಭಾಗದಲ್ಲಿ ಮೃದುವಾಗಿ ಸಿದ್ಧವಾಗ್ತದೆ. ಯಾವ ಕಾರಣಕ್ಕೆ? ಈರುಳ್ಳಿ ಬಳಕೆ ಮಾಡೋದ್ರಿಂದ. ಯಾಕೆ ಈ ಟ್ರಿಕ್ ಕೆಲಸ ಮಾಡ್ತದ ಅಂತಂದ್ರೆ ಈರುಳ್ಳಿ ಒಳಗೆ ನೈಸರ್ಗಿಕ ತೇವಾಂಶ ಜೊತೆಗೆ ಮೇಲ್ಮೈ ಏನು ತವಾಗೆ ಸಮವಾಗಿ ಎಣ್ಣೆ ಹಚ್ತೀವಲ್ಲ ಅದೇನು ಸಹಾಯ ಮಾಡ್ತದ ಅಂತಂದ್ರೆ ಇದರಿಂದ ದೋಸೆಗೆ ಸುಲಭವಾಗಿ ಬಿಡಿಸ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತದೆ. ಮನೆಗಳಲ್ಲಿ ದೋಸೆ ಮಾಡುವವರೈತಲ್ಲ ಈ ವಿಧಾನವನ್ನು ಅನುಸರಿಸಿದ್ರೆ ಸುಲಭವಾಗಿ ಗರಿಗರಿಯಾದಂಥ ದೋಸೆಯನ್ನು ರೆಡಿ ಮಾಡ್ಬೋದು. ಈ ಟ್ರಿಕ್ ನಿಮಗೂ ಭಾಳ ಹೆಲ್ಪ್ ಆಕೈತೆ ಅನ್ಕೋತೀನಿ. ಇದನ್ನು ಬಳಸಿ ನೀವು ಸಹ ದೋಸೆ ಮಾಡಿರಿ. ಇದಾಗಿತ್ತು ಅಶ್ವ ಹೆಲ್ತ್ನ ವಿಶೇಷವಾದಂತಹ ವಿಚಾರ.